ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಿದೆಯಾ? ಪ್ರೊಫೈಲ್ ಹಿಸ್ಟ್ರಿ ಚೆನ್ನಾಗಿದೆಯಾ ಅಂತ ಕೇಳಿದೆ. ಹಾಂ ಸರ್, ಚೆನ್ನಾಗಿದೆ. ಅಡ್ಜಸ್ಟ್ ಮಾಡ್ಕೋಬೋದಾ ಸರ್? ಪೊಸಿಷನ್ನು ನೀನು ಓದಿರೋದಕ್ಕಿಂತ ನಾವು ಕೊಡೋ ಕೆಲಸ ಸ್ವಲ್ಪ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೋತೀಯಾ ಅಂತ ಕೇಳಿದೆ. ಆಗಲಿ ಸರ್. ಕಾಂಪ್ರಮೈಸ್? ವಾಟ್? ಏನಂದ್ರೆ? ಏನಿಲ್ಲ, ಸ್ಯಾಲರಿ ಸ್ವಲ್ಪ ಕಮ್ಮಿ ಬಂದರೆ ಕಾಂಪ್ರಮೈಸ್ ಆಗ್ತೀಯಾ ಅಂತ ಕೇಳಿದೆ. ಹೆದರ್ಬೇಡ ಆಶಾ, ಇಲ್ಲಿ ಯಾರು ನೀನು ಏನು ಮಾಡಲ್ಲ. ಗಂಡನ ಕಳ್ಕೊಂಡ್ಮೇಲೆ ತುಂಬ ಫೀಲ್ ಆಗುತ್ತೆ. ಐ ಕ್ಯಾನ್ ಫೀಲ್ ಇಟ್. ಹೆದರ್ಬೇಡ, ನಾನು ನಿನ್ನ ಒಳ್ಳೆ ಫ್ರೆಂಡ್ ಆಗಿ ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ನಿನಗೆ ರಜಾ ಬೇಕಾ ತಗೋ, ನಾನು ಕೇಳಬೇಕು ಅಂತಾನೇ ಇಲ್ಲ. ರಜಾ ಮುಗಿದ್ಮೇಲೆ ನಾನು ಹೇಳಿದ್ರೆ ಓಕೆ. ಯಾಕೆ ಏನು ಅಂತ ನಾನು ಕೇಳೋದೇ ಇಲ್ಲ. ಅಕಸ್ಮಾತ್ ದಿನ ಸಂಬಳ ಜಾಸ್ತಿ ಬೇಕಾ ಅದನ್ನು ಕೇಳೋ, ಕೊಟ್ಬಿಡ್ತೀನಿ. ನನ್ನ ಕಾರ್ಡೇ ತಗೊಂಬಿಡು. ಯಾಕೆ ಅಂದರೆ ಒಂಟಿ ಹೆಣ್ಣಿಗೆ ನೂರಾರು ಆಸೆ ಇರುತ್ತೆ. ಆ ಆಸೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಸಾಯಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಿನಗೆ ಪ್ರಮೋಷನ್ ಬೇಕಾ ಕೇಳು, ನಿನಗಿಂತ ಪೋಸ್ಟ್ ಬೇಕು ಅಂತ ಕೈ ತೋರಿಸಿ ಕೇಳೋ, ಕೊಟ್ಬಿಡ್ತೀನಿ. ಒಟ್ಟಿನಲ್ಲಿ ಈ ಆಫೀಸ್ನಲ್ಲಿ ನೀನು ನನ್ನ ಜೊತೆ ಕ್ಲೋಸ್ ಆಗಿ ಇದ್ಬಿಟ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಏನಪ್ಪ ಈ ಮ್ಯಾನೇಜರು ನನ್ನ ಕೆಲಸ ಕೊಡ್ತೀನಿ ಅಂತ ಒಳಗಡೆ ಕರೆದು ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ. ಫಸ್ಟ್ ಟೈಮು ಯಾರು ತಾನೇ ಈ ಥರ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ಯಾ? ನಾನು ಮಾತಾಡ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ ನಿನ್ನ ಜೊತೆ ಫ್ರೆಂಡ್ ಆಗಿರ್ತೀನಿ ಅಂತ. ಹೆದರ್ಕೊಂಡ್ಯಾ? ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದು ಬೇಡಪ್ಪ. ನೋ ಸರ್, ಬಿಟ್ಬಿಡಿ ನನ್ನ. ಬಿಟ್ಬಿಡಿ ಅನ್ನೋದಕ್ಕೆ ನಾನು ಇನ್ನೇ ಏನು ಮಾಡೇ ಇಲ್ವಲ್ಲಮ್ಮ. ನನಗೆ ಗೊತ್ತು ಸರ್, ನೀವು ನನ್ನ ಹತ್ರ ಏನು ಮಾತಾಡ್ತಾ ಇದ್ದೀರಾ, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಈ ಸಮಾಜ ವಿಧವೆ ಹತ್ರ ಎಷ್ಟೇ ಸಾಫ್ಟಾಗಿ ಮಾತಾಡಿದ್ರು ಅವಳಿಂದ ಏನೋ ಒಂದು ಬಯಸ್ತಾನೆ ಇರುತ್ತೆ. ಆದರೆ ನಾನು ಅಂಥವಳಲ್ಲ ಸರ್. ನನ್ನ ಗಂಡನ ಜೊತೆ ಹೋಗ್ಬೇಕಾದವಳು ಇಲ್ಲೇ ಉಳ್ಕೊಂಡಿದ್ದೀನಿ ಅಷ್ಟೆ. ಆದರೆ ನೀವು ಇಂಥವ್ರು ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಏನೋ ಗಂಡ ಇಲ್ಲ, ಇವಳಿಗೊಂದು ಜೀವನ ಕೊಡೋಣ ಅಂತ ಆಫರ್ ಲೆಟ್ರ್ ಮೊದಲೇ ಟೈಪ್ ಮಾಡಿ ಇಟ್ಟಿದ್ರೆ ಇಷ್ಟೆಲ್ಲ ಮಾತಾಡ್ತೀಯ ನೀನು? ನಿನ್ನಂತೊಳಗೆ ಕೆಲಸ ಇಲ್ಲ. ನೀನು ಈ ಆಫೀಸಲ್ಲಿ ಇರಬೇಕು ಅಂದ್ರೆ ನನ್ನಂತೊಂದ್ ಜೊತೆ ಕ್ಲೋಸ್ ಆಗಿರ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಸರ್, ನನಗೆ ನಿಮ್ಮ ಕೆಲಸ ಬೇಕಾಗೂ ಇಲ್ಲ. ನಾನು ಇಲ್ಲಿಗೆ ಕೆಲಸ ಕೇಳ್ಕೊಂಡು ಬರಲಿಲ್ಲ. ನನಗೆ ಒಳ್ಳೇದಾಗಲಿ ಅಂತ ಬಯಸೋ ವ್ಯಕ್ತಿ ನನಗೆ ಒತ್ತಾಯ ಮಾಡಿದ್ರು ಅಂತ ನಾನು ಇಲ್ಲಿಗೆ ಬಂದೆ. ನಿಮ್ಮ ಕೆಲಸ ನೀವೇ ಇಟ್ಕೊಳ್ಳಿ. ಅವಮಾನ. ನನ್ನ ಚೇಂಬರ್ ಬಂದು ನನಗೆ ಇನ್ಸಲ್ಟ್ ಮಾಡಿ ಹೋಗ್ತಿದ್ದಲ್ಲ. ಇದೆಲ್ಲ ಆಗಿದ್ದು ಮಾರ್ಗಿನ. ಮಾರ್ಗಿ ಮಾರ್ಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.